ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಸಮೀಕ್ಷೆ ನಡೀತಾ ಇದೆ. ಹಲವಾರು ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಸೊ ಇವತ್ತು ನಾನು ಪೃಥಾ ಆ್ಯಪಲ್ಲಿ ಹೇಗೆ ಲಾಗಿನ್ ಆಗಿ ಮನೆಗಳ ಲಿಸ್ಟ್ಗಳನ್ನ ಹೇಗೆ ನೋಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಪೃಥಾ ಆ್ಯಪ್ ಓಪನ್ ಆಗ್ತಿಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಒಂದು ಹೊಸ ಪೃಥಾ ಆ್ಯಪ್ದು ಅಪ್ಡೇಟೆಡ್ ವರ್ಷನ್ನ ಬಿಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆದರೆ ನಮಗೆ ಪೂರಾ ಮನೆ ಲಿಸ್ಟ್ ಆಗಿರ್ಬೋದು, ಮನೆ ನಾವಿರುವಂತಹ ಲೊಕೇಶನ್ಗೆ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಸೊ ಅದರ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಸಿಗ್ತದೆ. ಸೊ ಅದು ಹೇಗೆ ಅಂತ ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು APK ಫೈಲಿಂದ ನಾವೇನು ಮಾಡಬೇಕು, ಪೃಥಾ ಆ್ಯಪ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ನಿಮ್ಗೇನಾದರೂ ಪೃಥಾ ಆ್ಯಪ್ದು ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ನಾನು ಫಸ್ಟು ಪೃಥಾ ಆ್ಯಪ್ನ ಓಪನ್ ಮಾಡ್ತೀನಿ. ಸೊ ಈ ಥರದ್ದು ಒಂದು ಪೇಜ್ ಕಾಣಿಸುತ್ತೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಸಮೀಕ್ಷೆ ಬಗ್ಗೆ. ಸೊ ನೆಕ್ಸ್ಟ್ ನಮಗೆ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ನಮ್ಮ ಮೊಬೈಲ್ ಸಂಖ್ಯೆನ ನಾವು ನಮೂದು ಮಾಡ್ಬೋದು. ನಾನು ಇವಾಗ ನನ್ನ ಮೊಬೈಲ್ ಸಂಖ್ಯೆನ ನಮೂದಿಸಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಮುಂದಕ್ಕೆ ಅಂತ ಇರುವಂಥ ಆಪ್ಷನ್ನ ಪ್ರೆಸ್ ಮಾಡಿದಾಗ OTP ಕೇಳಿಸುತ್ತೆ. ಸೊ ನಮ್ಮ ರಿಜಿಸ್ಟರ್ಡ್ ವೈಟ್ ಲಿಸ್ಟೆಡ್ ಮೊಬೈಲ್ಗೆ OTP ಬರ್ತದೆ. ಸೊ ಆವಾಗ ನಾನೇನು ಮಾಡ್ಬೋದು, ಆ OTP ಹಾಕ್ತೆ. ಸೊ ನೆಕ್ಸ್ಟ್ OTP ಪಿನ್ನ ಪರಿಶೀಲಿಸಿ ಅನ್ನುವಂಥ ಬಟನನ್ನು ಪ್ರೆಸ್ ಮಾಡಿದಾಗ ಸೊ ಅದು ಪರಿಶೀಲನೆ ಆಗಿ ನನಗೆ ಅಲರ್ಟ್ ಆದಂತಹ ಏರಿಯಾ ಏನಾಗ್ತಾ ಇದೆ, ಲೊಕೇಶನ್ ನನಗೆ ನೀಟಾಗಿ ಕಾಣಿಸ್ತಾ ಇದೆ. ಸೊ ಯಾವ ಏರಿಯಾ ಏನು ಎಲ್ಲ ಗೊತ್ತಾಗ್ತದೆ. ಸೊ ನೋಡ್ಬೋದು, ಇಷ್ಟು ಮನೆಗಳು ನನಗೆ ಲೊಕೇಟ್ ಆಗಿದೆ. ಸೊ ಟೋಟಲ್ ಎಷ್ಟು ಮನೆ ಅಂತಂದರೆ ನೋಡ್ಬೋದು. ಈಗ ಹೋಮ್ ಆ್ಯಪ್ಗೆ ಬಂದು ನಾನು ಹೋಮ್ಗೆ ಪ್ರೆಸ್ ಮಾಡಿ ಬಂದಾಗ ಸೊ ನನಗೆ ಈ ಥರದ್ದು ಒಂದು ಪೇಜ್ ಕಾಣಿಸುತ್ತೆ. ಟೋಟಲ್ ನನಗೆ ಎಷ್ಟು ಮನೆ ಇದೆ, ಇನ್ನು ನಾನು ಮಾಡಬೇಕಾದಂಥ ಮನೆಗಳ ಸಂಖ್ಯೆ ಪೆಂಡಿಂಗಲ್ಲಿ ಮತ್ತು ಕಂಪ್ಲೀಟ್ ಆಗಿರೋದು ಕೂಡ ಅಲ್ಲಿ ಶೋ ಆಗ್ತದೆ. ಹಾಗೆಯೇ ಇಷ್ಟೆಲ್ಲ ಏನು ರೀಷನ್ನು ಏನು ಎಲ್ಲ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ನಾನು ಮ್ಯಾಪ್ಗೆ ಬಂದೆ ಅಂದರೆ ಮ್ಯಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನನಗೆ ಈ ಥರದ್ದು ಮ್ಯಾಪು ಕಾಣಿಸ್ತಾ ಇದೆ. ಸೊ ನಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇದು ಯಾವ ಊರು ಏನು ಗೊತ್ತಾಗ್ತಾ ಇಲ್ಲ ಅಂದಾಗ ಸೊ ಇಲ್ಲಿ ಆ ಕಡೆ ಈ ಕಡೆ ಒಂದು ಆ್ಯರೋ ಚಿತ್ರ ನಮಗೆ ಕಾಣಿಸ್ತಾ ಇದೆ ನೋಡಿ. ಸೊ ಅದನ್ನು ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಹೈಬ್ರಿಡ್, ಟೆರೇನ್ ಮತ್ತು ಸ್ಟ್ಯಾಂಡರ್ಡ್ ಅಂತ ಹೇಳಿ 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ನಾನು ಸ್ಟ್ಯಾಂಡರ್ಡ್ಗೆ ಬಂದಾಗ ಸೊ ಆ ಊರು ಎಲ್ಲಿ ಬರ್ತದೆ, ಏನು ಲ್ಯಾಂಡ್ಮಾರ್ಕಲ್ಲಿ ನಿಯರ್ ಟೆಂಪಲ್ಸ್ ಆಗಿರ್ಬೋದು, ಏನು ಎಲ್ಲ ಕಾಣಿಸ್ತಾ ಇದೆ ನನಗೆ. ಸೊ ಈ ಥರದ್ದು ಒಂದು ಜಾಗ ನನಗೆ ಗೊತ್ತಾಗ್ತಾ ಇದೆ. ಸೊ ಬೇಡ ನನಗೆ ಅದೇ ಬೇಕು ಅಂತಂದರೆ ನಾನು ವಾಪಸ್ ಸ್ಯಾಟಲೈಟ್ಗೆ ಹೋದರೆ ಸೊ ನನಗೆ ಸ್ಯಾಟಲೈಟ್ ಇಮೇಜೇ ಶೋ ಆಗುತ್ತೆ. ಸೊ ನಮಗೆ ಅಲರ್ಟ್ ಆದಂತಹ UHID ಲಿಸ್ಟ್ಗಳನ್ನ ನಾನು ನೋಡಬೇಕು ಅಂದರೆ ಮ್ಯಾಪ್ ಪಕ್ಕದಲ್ಲೇ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ UHID ಅಲ್ಲಿಗೆ ಹೋಗಿ ನಾನು ಟಚ್ ಮಾಡಿದಾಗ ಸೊ ನನಗೆ ಅಲರ್ಟ್ ಆದಂತಹ ಎಲ್ಲ ಹೌಸ್ಗಳ UHID ಲಿಸ್ಟ್ಗಳು ನನಗೆ ನೀಟಾಗಿ ಶೋ ಆಗ್ತಾ ಇದೆ. ಸೊ ನೋಡ್ಬೋದು 113 UHIDಗಳು ಏನಿದೆ ಅಲ್ಲ ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನನ್ನ ಲೊಕೇಶನ್ನಿಂದ ಅದು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂಥ ಮಾಹಿತಿನೂ ಕೂಡ ನನಗೆ ಇಲ್ಲಿ ಕಾಣಿಸ್ತದೆ. ಸೊ ಈಗ ನನಗೆ ಮೊದಲು ಮನೆ, ಸೊ ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ನಾನೊಂದು ಮನೇನ ತೊಗೊಂಡೆ ಅಂತ ಇಟ್ಕೊಳ್ಳಿ. ಸೊ ನೋಡೋಣ ಏನಾಗ್ತದೆ. ಸೊ ಲೊಕೇಶನ್ಗೆ ನನ್ನ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತದೆ. ಸೊ ನೋಡ್ಬೋದು ನನಗೆ ವಾಯ್ಸ್ ನೋಟ್ ಕೂಡ ಬರ್ತಾ ಇದೆ. ಸೊ ಅದನ್ನ ನಾನು ಡೈರೆಕ್ಟಾಗಿ ಅದನ್ನು ಫಾಲೋ ಮಾಡಿದೆ ಅಂದರೆ ಆ ಮನೆಗೆ ಕರ್ಕೊಂಡು ಹೋಗಿ ನನ್ನನ್ನು ಬಿಡ್ತದೆ. ಸೊ ಈ ರೀತಿಯಾಗಿ ನಾವು ಪೃಥಾ ಆ್ಯಪ್ನ ಬಳಸ್ಕೊಂಡು ಏನು ಮಾಡ್ಬೋದು, ಆ ಮನೆಯ ಲಿಸ್ಟ್ UHID ಜೊತೆಗೆ ಆ್ಯಪ್ನ ಬಳಸ್ಕೊಂಡು ಮನೆಯ ಮ್ಯಾಪಿಂಗ್ ಕೂಡ ಮಾಡಿಕೊಂಡು ಮನೆಗೆ ಹೋಗಿ ತಲುಪ್ಬೋದು. ಸೊ ಇಷ್ಟು UHIDs ಬೇಕಾದರೆ UHID ಆಪ್ಷನ್ನು ಪ್ರೆಸ್ ಮಾಡ್ಬೋದು, ಮ್ಯಾಪ್ ಬೇಕಂದರೆ ಮ್ಯಾಪ್ಗೆ ಹೋಗ್ಬೋದು. ಸೊ ಆಮೇಲೆ ಇಲ್ಲಿ ನೋಡ್ಬೋದು ನಾವು ಈ ಪ್ರತಿಯೊಂದು ಲೊಕೇಶನ್ಗೆ ಆ ಮನೇನ ಟಚ್ ಮಾಡಿದಾಗ ಆ ಸಂಬಂಧಪಟ್ಟಂತಹ UHID ನಂಬರು, ಅದು ಯಾವ ಗ್ರಾಮ ಅಂತ ಕೂಡ ನಮಗೆ ಇಂಡಿವಿಜುವಲ್ ಹೌಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಲೊಕೇಶನ್ನ ಟಚ್ ಮಾಡಿದ್ರೂ ನಾವು ಸೊ ಅದು UHID ಯಾವ ಊರಲ್ಲಿದೆ ಅಂಥೇಳಿ ನಮಗೆ ಶೋ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಪೃಥಾ ಆ್ಯಪ್ನ ಸಹಾಯದಿಂದ ಏನು ಮಾಡ್ಬೋದು, ಮನೆಯ ಮ್ಯಾಪಿಂಗ್ ಆಗಿರ್ಬೋದು, UHIDಗಳ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನಾವು ನೀಟಾಗಿ ನೋಡ್ಕೋಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.